ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಥವಾ ಜಾತ್ಯತೀತ ಜನತಾದಳದ ಟಿಕೆಟ್ ಏನಿದೆ ಅದು ಜೆಡಿಎಸ್ ಪಾಲಾಗುತ್ತೆ ಮೈತ್ರಿಯ ಕಾರಣಕ್ಕಾಗಿ. ಆದರೆ ಸುಮಲತಾ ಅಂಬರೀಶ್ ಅವರು ಇನ್ನೂ ಕೂಡ ಅದೇ ನಿರೀಕ್ಷೆಯಲ್ಲಿದ್ದಾರೆ, ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ರೆಬಲ್ ಲೇಡಿ. ಕಳೆದ 3 ದಿನಗಳಿಂದಲೂ ಕೂಡ ಅವರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಸುಮಲತಾ ಅವರು ಭೇಟಿಯಾಗುವಂಥ ಸಾಧ್ಯತೆ ಇದೆ. ನರೇಂದ್ರ ಮೋದಿಯವರ ಭೇಟಿಗೆ ಅವಕಾಶವನ್ನು ಸುಮಲತಾ ಅಂಬರೀಶ್ ಅವರು ಕೇಳಿದ್ದಾರೆ. ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಅನಂತರ ಅವರು ಮಾತನಾಡಿದ್ರು, ನನಗೆ ಈ ಕ್ಷಣದವರೆಗೂ ಕೂಡ ಹೋಪ್ಸ್ ಇದೆ ಅಂತ ಹೇಳ್ಕೊಂಡಿದ್ರು. ಸದ್ಯ ನರೇಂದ್ರ ಮೋದಿಯವರನ್ನ ಭೇಟಿಯಾದ ನಂತರ ಸುಮಲತಾ ತಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಅಂದರೆ ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸೋದಾ ಅಥವಾ ಪಕ್ಷೇತರರಾಗಿ ಏನಾದರೂ ಕಣಕ್ಕಿಳಿಯೋದಾ, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಒಂದು ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. JP ನಡ್ಡಾ ಅವರನ್ನು ಮೊನ್ನೆ ಭೇಟಿಯಾದಂಥ ಸಂದರ್ಭದಲ್ಲಿ ಆನಂತರ ಮಾಧ್ಯಮದವರ ಜೊತೆಗೆ ಮಾತನಾಡಿದರು, ನಾನು ಚಿಕ್ಕಬಳ್ಳಾಪುರದಲ್ಲಿ ಏನು ಕಂಟೆಸ್ಟ್ ಮಾಡಲ್ಲ, ಕಂಟೆಸ್ಟ್ ಮಾಡಿದರೆ ಮಂಡ್ಯದಲ್ಲಿ ಈ ಕ್ಷಣದವರೆಗೂ ಕೂಡ ನನಗೆ ಹೋಪ್ಸ್ ಇದೆ, ಆ ಹೋಪ್ಸನ್ನು ಇಟ್ಕೊಂಡೇ ಮುಂದಕ್ಕೆ ನಾನು ಪ್ರಯತ್ನ ಮುಂದುವರಿಸ್ತೀನಿ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದರು. ಆದರೆ ಮೈತ್ರಿ ಧರ್ಮದ ಕಾರಣಕ್ಕಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟು ಕೊಡಲೇಬೇಕಾದಂಥ ಅನಿವಾರ್ಯತೆ ಬಿಜೆಪಿಯದ್ದು. JDSಗೆ ಮಂಡ್ಯವನ್ನು ಬಿಟ್ಟು ಕೊಡದಿದ್ರೆ ಮತ್ತೇನು ಮೈತ್ರಿ, ಆ ಮೈತ್ರಿಗೆ ಅರ್ಥ ಇಲ್ಲದಂಥ ಸ್ಥಿತಿ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಬಿಜೆಪಿ ಏನು ಮಾಡುತ್ತೆ, ಬಿಜೆಪಿ ಒಂದು ವೇಳೆ ಮಂಡ್ಯವನ್ನು ಸುಮಲತಾ ಅವರಿಗೆ ಬಿಟ್ಟು ಕೊಡದೆ ಅದು ಜಾತ್ಯತೀತ ಜನತಾದಳದ ಪಾಲಾದರೆ ಸುಮಲತಾ ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಏನು, ಇದೆಲ್ಲವೂ ಕೂಡ ನರೇಂದ್ರ ಮೋದಿಯವರನ್ನ ಭೇಟಿಯಾದ ನಂತರ ಸುಮಲತಾ ಅವರು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.